learning. Now I am going to show how we can calculate Karl Pearson's coefficient of correlation, probable error and maximum and minimum limits of correlation coefficient with the help of an example. Look into example. Calculate Karl Pearson's coefficient of correlation between marks in cost and marks in stat. Here they have given bivariate table. For this we have to calculate Karl Pearson's coefficient of correlation, probable error and maximum and minimum limits. When we are calculating Karl Pearson's coefficient of correlation for bivariate table or grouped data, which formula we are using? That we have to remember once to formulate or to draw table. Before that, as first step, what we can do? Here they have given marks in cost and marks in stat. They clearly didn't mention which one is x variable and which one is y variable. So first we have to consider one is x variable, another is y variable. ಇಲ್ಲಿ ಯಾವುದನ್ನ x ಅಂತ ಕನ್ಸಿಡರ್ ಮಾಡಬೇಕು, ಯಾವುದನ್ನ y ಅಂತ ಕನ್ಸಿಡರ್ ಮಾಡಬೇಕು ಅನ್ನೋದಕ್ಕೆ ಯಾವುದೇ ರೀತಿಯ ರೂಲ್ಗಳಿಲ್ಲ. ನೀವು ಯಾವುದನ್ನು ಬೇಕಾದರೂ x ಅಂದ್ರೆ ಮಾರ್ಕ್ಸ್ ಇನ್ ಕಾಸ್ಟ್ ಅನ್ನು ಬೇಕಾದರೂ x ಅಂತ ಕನ್ಸಿಡರ್ ಮಾಡಬಹುದು, ಅಥವಾ ಮಾರ್ಕ್ಸ್ ಇನ್ ಸ್ಟಾಟ್ ಅನ್ನು ಬೇಕಾದರೂ x ಅಂತ ಕನ್ಸಿಡರ್ ಮಾಡಬಹುದು. ಈ ಪ್ರಾಬ್ಲಮ್ ಅಲ್ಲಿ ನಾನು ಲೆಟ್ ಅಸ್ ಕನ್ಸಿಡರ್ ಮಾರ್ಕ್ಸ್ ಇನ್ ಕಾಸ್ಟ್ ಆಸ್ x variable and marks in stat as y variable. Okay, so x and y variable set ಆಯಿತು. ನೆಕ್ಸ್ಟ್ ಕೋರಿಲೇಷನ್ ಫಾರ್ಮುಲಾ ಏನ್ ಬರುತ್ತೆ, ಒಂದ್ಸಲ ನೀವು ನೆನಪಿಸ್ಕೊಂಡ್ರೆ ಕರೆಕ್ಟ್ ಆಗಿ ನಿಮಗೆ ಟೇಬಲ್ ಅಲ್ಲಿ ಯಾವ ಕಾಲಮ್ಸ್ ಬೇಕು, ಯಾವ ರೋ ಬೇಕು ಅನ್ನೋದು ಗೊತ್ತಾಗುತ್ತೆ. ಸೊ ಫಾರ್ಮುಲಾ ಹೇಗೆ ಬರುತ್ತೆ? r x y is equal to n sum of f dx dy minus sum of f dx into sum of f dy divided by root of n sum of f dx square minus sum of f dx whole square into n sum of f dy square minus sum of f dy whole square. This is the formula. So ಇಲ್ಲಿ ಯಾವ ಇನ್ಫಾರ್ಮೇಶನ್ ಬೇಕು ನಮಗೆ? n is nothing but total of frequencies. Here sum of f dx dy ಬೇಕು, sum of f dx, sum of f dy ಬೇಕು, sum of f dx square ಬೇಕು, sum of f dy square ಬೇಕು. ಇವಿಷ್ಟು ಕಾಲಮ್ಗಳುಳ್ಳ ಒಂದು ಟೇಬಲ್ ಅನ್ನ ನೀವು ನೀಟಾಗಿ ಡ್ರಾ ಮಾಡ್ಕೋಬೇಕು. ಯಾವ ರೀತಿ ಟೇಬಲ್ ನ ಡ್ರಾ ಮಾಡಬೇಕು? ಈ ಟೇಬಲ್ ನ ಡ್ರಾ ಮಾಡೋಲ್ಲಿ ತುಂಬಾ ಜನರಿಗೆ ಕನ್ಫ್ಯೂಸ್ ಆಗುತ್ತೆ. ಯಾವ ರೀತಿ ನಂಬರ್ ಆಫ್ ರೋಸ್ ಅಂಡ್ ಕಾಲಮ್ಸ್ ಯಾವ ರೀತಿ ಬರಬೇಕು, ಎಷ್ಟು ಇರಬೇಕು, ಅದನ್ನ ಯಾವುದನ್ನು ಕೌಂಟ್ ಮಾಡ್ಕೊಳ್ಳೋಕೆ ಹೋಗ್ಬೇಡಿ. ಕೌಂಟ್ ಮಾಡ್ತಾ ಕೂತ್ರೆ ನಿಮ್ಗೆ ಏನಾಗುತ್ತೆ, ಒಂದು ಟೈಮ್ ಕೂಡ ಹಿಡಿಯುತ್ತೆ. ಇನ್ನೊಂದು ಕೌಂಟ್ ಮಾಡುವಾಗ ನೀವು ಮಿಸ್ ಮಾಡೋ ಚಾನ್ಸಸ್ ಇರುತ್ತೆ. ಅದು ಯಾವುದನ್ನು ಮಾಡದೆ ಈಸಿಯಾಗಿ ನೀವು ಪರ್ಫೆಕ್ಟ್ ಆಗಿ ಟೇಬಲ್ ನ ಡ್ರಾ ಮಾಡೋಕೆ ಸಾಧ್ಯ ಇದೆ. ಹೇಗೆ ಅನ್ನೋದನ್ನ ತೋರಿಸ್ತೀನಿ, ಕರೆಕ್ಟ್ ಆಗಿ ನೋಡಿ, ಫಾಲೋ ಮಾಡ್ಕೊಳ್ಳಿ. ಓಕೆ, ಸೊ ಕಂಪ್ಲೀಟ್ ಬಿಗ್ ಟೇಬಲ್ ಆಗುತ್ತೆ ಅಲ್ವಾ, ಅದಕ್ಕಾಗಿ ನಾನು ಇನ್ಫಾರ್ಮೇಶನ್ ರಬ್ ಮಾಡ್ಕೋತೀನಿ. ನೋಡ್ಕೊಂಡಾದ್ಮೇಲೆ ಇವಾಗ ಟೇಬಲ್ ಅನ್ನ ಡ್ರಾ ಮಾಡ್ತೀನಿ. ನೋಡ್ಕೊಳ್ಳಿ ಯಾವ ರೀತಿಯಾಗಿ ಮಾಡ್ತಾ ಇದ್ದೀನಿ ಅನ್ನೋದನ್ನ ಕರೆಕ್ಟ್ ಆಗಿ ಅಬ್ಸರ್ವ್ ಮಾಡ್ಕೊಳ್ಳಿ. ಇಲ್ಲಿ ಮಾರ್ಕ್ಸ್ ಇನ್ ಕಾಸ್ಟ್ ಇದೆಯಲ್ಲ, ಅದನ್ನ ನಾನು ಎಕ್ಸ್ ವೇರಿಯಬಲ್ ಅಂತ ತಗೊಂಡಿದ್ದೆ ಅಲ್ವಾ. ಸೊ ನಾನು ಫಸ್ಟ್ ಏನ್ ಬರೀತೀನಿ ಅಂತಂದ್ರೆ ಇಲ್ಲಿ ಎಕ್ಸ್ ಅಂತ ಬರ್ಕೋತೀನಿ. ಓಕೆ, ಎಕ್ಸ್ ಅಂತ ಬರ್ಕೊಂಡವಳು ಏನ್ ಮಾಡ್ತೀನಿ ಅಂತಂದ್ರೆ ಎಕ್ಸ್ ಕೆಳಗಡೆ ಮಿಡ್ ಎಕ್ಸ್ ಅಂತ ಬರ್ಕೋತೀನಿ. ಓಕೆ, ನೆಕ್ಸ್ಟ್ ಈ ರೀತಿಯಾಗಿ ಒಂದು ಲೈನ್ ಅನ್ನ ತಗೊಂಡು ಇಲ್ಲಿ ಡಿ ಎಕ್ಸ್ ಅಂತ ಬರೀತೀನಿ, ಇಲ್ಲಿ ಡಿ ವೈ ಅಂತ ಬರ್ಕೋತೀನಿ. ನೋಡಿ, ಎಕ್ಸ್ ಬರ್ಕೊಂಡೆ, ಮಿಡ್ ಎಕ್ಸ್ ಬರ್ಕೊಂಡೆ, ಡಿ ಎಕ್ಸ್ ಡಿ ವೈ ಬರ್ಕೊಂಡೆ. ಓಕೆನಾ? ಸೊ ಇವಿಷ್ಟಕ್ಕೆ ಏನ್ ಮಾಡಿ ಅಂದ್ರೆ ಜಸ್ಟ್ ಈ ರೀತಿಯಾಗಿ ಒಂದು, ಬೇಕಾದ್ರೆ ನಿಮ್ಗೆ ಕನ್ಫ್ಯೂಸ್ ಆಗಬಾರ್ದು, ಇನ್ನು ಈಸಿ ಆಗ್ಬೇಕಂದ್ರೆ ಈ ರೀತಿಯಾಗಿ ಒಂದು ಲೈನ್ ಅನ್ನ ಹಾಕೊಳ್ಳಿ. ಇಷ್ಟೇ. ಈ ಡಿ ಎಕ್ಸ್ ಡಿ ವೈ ಇದೆಯಲ್ಲ, ಇದ್ರ ಪಕ್ಕದಲ್ಲಿ ಏನ್ ಮಾಡ್ಬೇಕು ನೀವು? ಮಿಡ್ ವೈ ಅಂತ ಬರ್ಕೊಳ್ಳಿ, ಇಲ್ಲಿ ವೈ ಅಂತ ಬರ್ಕೊಳ್ಳಿ. ಇದನ್ನು ಕೂಡ ಈ ರೀತಿಯಾಗಿ ಒಂದು ಬಾಕ್ಸ್ ಮಾಡ್ಕೊಳ್ಳಿ. ಓಕೆನಾ? ಇವಾಗ ಎಕ್ಸ್ ಇದೆಯಲ್ಲ, ಕರೆಕ್ಟ್ ಆಗಿ ನೋಡ್ಕೊಳ್ಳಿ. ವೈ ಮಿಡ್ ವೈ
ಇಲ್ಲಿ dy ಇದೆ, dx ಇದೆ, x ಮಿಡ್ x dx dy ಈ ರೀತಿಯಾಗಿ ಬರಬೇಕು. ಓಕೆನಾ? ಇಷ್ಟು ಬರದ ಆದ್ಮೇಲೆ ನೀವೇನ್ ಮಾಡ್ಬೇಕು ಅಂತಂದ್ರೆ ಈ ಎಕ್ಸ್ ವೇರಿಯೇಬಲ್ ಅಲ್ಲಿ ಯಾವ ಕ್ಲಾಸ್ ಇಂಟರ್ವಲ್ಸ್ ಇದೆ ಅಲ್ಲಿ ಕ್ಲಾಸ್ ಇಂಟರ್ವಲ್ಸ್ ಕ್ಲಿಯರ್ಲಿ ಮೆನ್ಷನ್ ಮಾಡಿದ್ದಾರೆ, ಅದನ್ನ ಬರ್ಕೊಳ್ಳಿ. 0 to 20, 20 to 40, 40 to 60, 60 to 80, 80 to 100. ನೋಡಿ ಇಲ್ಲಿಗಿದೆಯಲ್ಲ, ಈ ಎಕ್ಸ್ ಒಂದು ರೋವನ್ನ ಈ ರೀತಿಯಾಗಿ ತಗೊಂಡ್ಬಂದು ಈ ಮಿಡ್ ಎಕ್ಸ್ ಇವೆರಡನ್ನು ತಂದು ಇಲ್ಲಿಗೆ ಎಂಡ್ ಮಾಡ್ಬಿಡಿ. ಅದು ನೆಕ್ಸ್ಟ್ ಬೇಕಾಗಲ್ಲ. ನೋಡಿ ಈ ರೀತಿಯಾಗಿ ಒಂದು 2 ರೋ ನಿಮ್ಗೆ ರೆಡಿ ಆಯ್ತು. ನೆಕ್ಸ್ಟ್ ಇಲ್ಲಿ ಕಾಲಮ್. ಓಕೆ, ಕಾಲಮ್ ನೋಡೋಣ. ಇಲ್ಲಿ ಕಾಲಮ್ ಅಲ್ಲಿ y ಅಂತಂದ್ರೆ ಮಾರ್ಕ್ಸ್ ಅಂಡ್ ಸ್ಟಾಟ್. ಮಾರ್ಕ್ಸ್ ಅಂಡ್ ಸ್ಟಾಟ್ ಅಲ್ಲಿ ಕ್ಲಾಸ್ ಇಂಟರ್ವಲ್ಸ್ ಏನಿದೆ? 90 to 100, 80 to 90, 70 to 80, 60 to 70, 50 to 60, 40 to 50, 30 to 40. ಓಕೆ, ಇಷ್ಟಿದೆ ಅಲ್ವಾ? ಇದಕ್ಕೂ ಕೂಡ ಅಷ್ಟೇ, ಈ ಮಿಡ್ ವಾಯ್ ಕಾಲಮ್ ಅನ್ನ ಮತ್ತೆ ಈ ವಾಯ್ ಕಾಲಮ್ ಅನ್ನ ಇದೆಯಲ್ಲ ಇಲ್ಲಿಗೆ ಎಂಡ್ ಮಾಡಿ. ಇದನ್ನ ನೀವು ಕಂಟಿನ್ಯೂ ಮಾಡಬೇಕಾಗಿ ಇರಲ್ಲ ಫರ್ದರ್. ಓಕೆನಾ? ನೀವು ಸ್ಕೇಲ್ ಮತ್ತು ಪೆನ್ಸಿಲ್ ತಗೊಂಡು ನೀಟಾಗಿ ಲೈನ್ ಅನ್ನ ಡ್ರಾ ಮಾಡ್ಕೊಳ್ಳಿ. ನೆಕ್ಸ್ಟ್ ಇಲ್ಲಿ dx dy ಇದೆಯಲ್ಲ ಆ ರೋ ಅನ್ನ ಕಂಟಿನ್ಯೂ ಮಾಡಿ. ಎಷ್ಟು ಕಂಟಿನ್ಯೂ ಮಾಡಬೇಕು ಅಂತಂದ್ರೆ ಇಲ್ಲಿ ಎಫ್ ಬರುತ್ತೆ, ಇಲ್ಲಿ ಎಫ್ dx ಬರಿಬೇಕು dy ಬರಿಬೇಕು ಅನ್ನೋದಕ್ಕೆ ನೀವು ಇಲ್ಲಿ ಏನ್ ತಗೊಂಡಿದ್ದೀರಾ ಅನ್ನೋದು ಡಿಸಿಷನ್ ಆಗುತ್ತೆ, ಅನ್ನೋದ್ರ ಮೇಲೆ ಡಿಸಿಷನ್ ಮಾಡಬೇಕು. ಇಲ್ಲಿ ಯಾವ್ದು ತಗೊಂಡಿದ್ದೀರಾ? ವಿಚ್ ವೇರಿಯೇಬಲ್ ಯು ಹ್ಯಾವ್ ಟೇಕನ್ ಹಿಯರ್? ಲೆಫ್ಟ್ ಸೈಡ್ y. ದಟ್ಸ್ ವೈ ಯು ಹ್ಯಾವ್ ಟು ಟೇಕ್ ಹಿಯರ್ ಎಫ್ ಡಿ ವೈ. ಇಲ್ಲಿ ಸಪೋಸ್ ನೀವು ಎಕ್ಸ್ ತಗೊಂಡಿದ್ರೆ ಎಫ್ ಡಿ ಎಕ್ಸ್ ಬರ್ತಿತ್ತು. ಓಕೆ, ಯಾಕೆಂದ್ರೆ ಟೋಟಲ್ ಆಫ್ ರೋ ಅಲ್ವಾ ಇದು. ಎಫ್ ಡಿ ವೈ, ನೆಕ್ಸ್ಟ್ ಎಫ್ ಡಿ ವೈ ಸ್ಕ್ವೇರ್, ಎಫ್ ಡಿ ವೈ ಡಿ ಎಕ್ಸ್. ಇವಿಷ್ಟು ಟೇಬಲ್ಗಳು ಬರುತ್ತೆ, ಅದನ್ನ ಸದ್ಯಕ್ಕೆ ಹಾಗೆ ಬಿಡಿ. ಈ ಕಡೆ ನೋಡ್ಕೊಳ್ಳಿ, ಇಲ್ಲಿ ಡಿ ವೈ ಇದೆಯಲ್ಲ, ಈ ಡಿ ವೈ ಕಾಲಮ್ ಅನ್ನ ನೀವು ಕಂಟಿನ್ಯೂ ಮಾಡಬೇಕು. ಡಿ ವೈ ಕಾಲಮ್ ಅನ್ನ ಹೇಗೆ ಕಂಟಿನ್ಯೂ ಮಾಡಬೇಕು? ಇಲ್ಲಿ ಯಾವ್ದು ಬರಬೇಕು? ಫ್ರೀಕ್ವೆನ್ಸಿ ಬರುತ್ತೆ, ಟೋಟಲ್ ಆಫ್ ಫ್ರೀಕ್ವೆನ್ಸೀಸ್ ಬರುತ್ತೆ. ಫರ್ದರ್ ಎಫ್ ಇಲ್ಲಿ ಯಾವ್ದು ತಗೊಂಡಿದ್ದೀರಾ? ಎಕ್ಸ್ ತಗೊಂಡಿದ್ದೀರಾ ಅಲ್ವಾ, ಇದ್ರ ಟೋಟಲ್ ಬರುತ್ತಲ್ಲ, ಅದಕ್ಕಾಗಿ ಎಫ್ ಡಿ ಎಕ್ಸ್ ಬರುತ್ತೆ, ಎಫ್ ಡಿ ಎಕ್ಸ್ ಸ್ಕ್ವೇರ್ ಬರುತ್ತೆ, ಎಫ್ ಡಿ ಎಕ್ಸ್ ಡಿ ವೈ ಬರುತ್ತೆ. ಸೊ ಇವಿಷ್ಟ ಆಯ್ತಾ? ಈಗ ನೀವೇನ್ ಮಾಡಿ ಅಂತಂದ್ರೆ ಇಲ್ಲಿ ಈ ಎಫ್ ಕಾಲಮ್ ಇದೆಯಲ್ಲ, ಈ ಎಫ್ ರೋ ಇದೆಯಲ್ಲ, ಎಫ್ ರೋ ಅನ್ನ ಫುಲ್ ಇಲ್ಲಿ ಎಫ್ ಡಿ ವೈ ಡಿ ಎಕ್ಸ್ ಇದೆಯಲ್ಲ ಅದರ ಎಂಡ್ ವರೆಗೂ ಕಂಟಿನ್ಯೂ ಮಾಡ್ಕೊಳ್ಳಿ. ಯಾವ್ದನ್ನ? ಎಫ್ ಅನ್ನ. ಅದೇ ರೀತಿ ಇಲ್ಲೂ ಎಫ್ ಇದೆಯಲ್ಲ, ಈ ಎಫ್ ಅನ್ನ ಎಫ್ ಡಿ ಎಕ್ಸ್ ಡಿ ವೈ ಇದೆಯಲ್ಲ ಅಲ್ಲಿವರೆಗೂ ಕಂಟಿನ್ಯೂ ಮಾಡ್ಕೊಳ್ಳಿ. ನೋಡಿ ಇಷ್ಟು ನೀವು ಮಾಡ್ಕೊಂಡ್ರಿ ಅಂತಂದ್ರೆ ನೆಕ್ಸ್ಟ್ ಟೇಬಲ್ ನೀವು ಯಾವುದೇ ರೀತಿ ರೋ ಮತ್ತೆ ಕಾಲಮ್ ಅನ್ನ ಕೌಂಟ್ ಮಾಡಿದ್ರೆ ನೋಡಿ ಈ ರೀತಿಯಾಗಿ ಜಸ್ಟ್ ನಿಮ್ಗೆ ಇಲ್ಲಿ ನೋಡಿ ಕ್ಲಾಸ್ ಇಂಟರ್ವಲ್ಸ್ ಮಧ್ಯ ನೀವು ಲೈನ್ ಹಾಕೊಂಡು ಹೋದ್ರೆ ಆಯ್ತು. ಇನ್ನು ಅಷ್ಟೇ ಬಿಟ್ರೆ ಯಾವುದೇ ರೀತಿಯ ಕೌಂಟ್ ಮಾಡೋದು ಬೇಡ, ಏನು ಬೇಡ. ಈಸಿಯಾಗಿ ನೀವು ಪರ್ಫೆಕ್ಟ್ ಆಗಿ ಟೇಬಲ್ ನ ಡ್ರಾ ಮಾಡಬಹುದು. ಇಲ್ಲೂ ಕೂಡ ಅಷ್ಟೇ, ಕ್ಲಾಸ್ ಇಂಟರ್ವಲ್ಸ್ ಮಧ್ಯದಲ್ಲಿ ಈ ರೀತಿ ನೀವು ಲೈನ್ ಎಳಿತಾ ಬಂದ್ರೆ ಅದೇನಾಗತ್ತೆ? ಪ್ರಾಪರ್ ಅದು ಕಾಲಮ್ ಆಗತ್ತೆ. ರೋ ಮತ್ತು ಕಾಲಮ್ ಲೈನ್ ಸೇರಿ ಒಂದು ಸೆಲ್ ಫಾರ್ಮ್ ಆಗತ್ತೆ. ನೆಕ್ಸ್ಟ್ ಇಲ್ಲೂ ಕೂಡ ಅಷ್ಟೇ, ಎಫ್ ಡಿ ಎಕ್ಸ್ ಗೆ ಒಂದು, ಎಫ್ ಡಿ ಎಕ್ಸ್ ಸ್ಕ್ವೇರ್ ಗೆ ಒಂದು. ಸೊ ಒಂದು ಪರ್ಫೆಕ್ಟ್ ಟೇಬಲ್ ಅನ್ನ ಡ್ರಾ ಮಾಡಿದಾಗ ಆಯ್ತು. ಇಷ್ಟು ಮಾಡಿದ್ಮೇಲೆ ನೀವೇನ್ ಮಾಡ್ಬೇಕು ಅಂತಂದ್ರೆ ಇವಾಗ ಅಲ್ಲಿ ಏನು ಅಂದ್ರೆ ಫ್ರೀಕ್ವೆನ್ಸೀಸ್ ಯಾವ್ದನ್ನ ಕೊಟ್ಟಿದ್ದಾರೋ ಆಸ್ ಇಟ್ ಈಸ್ ಟೇಬಲ್ ಅಲ್ಲಿ ಫಿಲ್ ಮಾಡ್ಕೊಂಡ್ಬಿಡಿ. ಓಕೆ, ಎಲ್ಲಿ ಇವಾಗ ಫಿಲ್ ಮಾಡಬೇಕು? 0 to 20, 90 to 100. ಸೊ ಇಲ್ಲಿಂದ ನೀವು ಫಿಲ್ ಮಾಡ್ಬೇಕಲ್ವಾ? 0 to ಇಂಟರ್ಸೆಕ್ಷನ್ ಪಾಯಿಂಟ್ ಆಫ್ ದಿಸ್ 0 to 20, 90 to 100. ಇಲ್ಲಿ ಯಾವ್ದಿದೆ? ನಿಲ್ಲಿದೆ, ನಿಲ್ಲಿದೆ. ಸೊ ನಿಮ್ಗೆ ಅದು ಕನ್ಫ್ಯೂಸ್ ಆಗುತ್ತೆ ಅಂದ್ರೆ ಅದಕ್ಕೂ ಕೂಡ ಒಂದು ನೀವು ಇಲ್ಲಿ ಡಿ ಎಕ್ಸ್ ಡಿ ವೈ ಇದೆಯಲ್ಲ ಅದರಿಂದ ಈ ರೀತಿಯಾಗಿ ಒಂದು ಡಬಲ್ ಲೈನ್ ಅನ್ನ ಡ್ರಾ ಮಾಡ್ಕೊಂಡ್ಬಿಡಿ. ಇಲ್ಲೂ ಕೂಡ ಅಷ್ಟೇ, ಫ್ರೀಕ್ವೆನ್ಸಿಗಿಂತ ಮೊದಲು ಇದು ನಿಮ್ದು ಯಾವುದು ಪ್ರಾಬ್ಲಮ್ ಅಲ್ಲಿ ಏನು ಮ್ಯಾಟ್ರಿಕ್ಸ್ ಇದೆಯೋ
ಆ ಮ್ಯಾಟ್ರಿಕ್ಸ್ಗಾಗಿ ನೀವು ಎಳೆದ ಒಂದು ಸ್ಕ್ವೇರ್ ಅಂತ ಅನ್ಬೋದು. ಸೊ 2 ನಿಲ್ಲಿದೆ. ನೆಕ್ಸ್ಟ್ 2 2 4 ನಿಲ್ ನಿಲ್ 5 3 5. ನೆಕ್ಸ್ಟ್ 4 2 4 4 3 5 6 8 8 6 3 4 2 4 nil 2 2 5 nil nil. Next 1 2 4 nil nil. ಸೊ ಅಷ್ಟು ಡಾಟಾನ ನಾವಿವಾಗ ನಿಮ್ಮ ಪ್ರಾಬ್ಲಮ್ ಅಲ್ಲಿ ಹೇಗಿದೆಯೋ ಅದೇ ರೀತಿಯಾಗಿ ನಾವೇನ್ ಮಾಡ್ಕೊಂಡ್ವಿ, ಬರ್ಕೊಂಡ್ವಿ. ಓಕೆ, ನೆಕ್ಸ್ಟ್ ನಾವೇನ್ ಮಾಡ್ಬೇಕು, ಇವಾಗ ಉಳಿದಿದ್ದನ್ನೆಲ್ಲ ಫಿಲ್ ಮಾಡ್ತಾ ಹೋಗೋಣ. ಹೇಗೆ ಕ್ಯಾಲ್ಕುಲೇಷನ್ ಮಾಡ್ತಾ ಮಾಡ್ತಾ ಫಸ್ಟ್ ಒನ್ ಮಿಡ್ ಎಕ್ಸ್ ಅನ್ನ ನೋಡಿ. ಮಿಡ್ ಎಕ್ಸ್ ಅನ್ನ ಕ್ಯಾಲ್ಕುಲೇಷನ್ ಮಾಡಬೇಕು. ಹೇಗೆ? ಎಕ್ಸ್ ಮಿನಿಮಮ್ ಕ್ಲಾಸ್ ಇಂಟರ್ವಲ್ 0 ಇದೆ, ಮ್ಯಾಕ್ಸಿಮಮ್ ಕ್ಲಾಸ್ ಲಿಮಿಟ್ ಮ್ಯಾಕ್ಸಿಮಮ್ ಕ್ಲಾಸ್ ಲಿಮಿಟ್ 20 0 to 20 ಅಲ್ವಾ. 20 plus 0 divided by 2 ಅಂದ್ರೆ ಏನಾಯ್ತು? 10 ಆಯ್ತು ಅಲ್ವಾ. ಮಿಡ್ ಎಕ್ಸ್ 10. ಇಲ್ಲೂ ಕೂಡ ಅಷ್ಟೇ 20 plus 40 ಅಂದ್ರೆ ಎಷ್ಟಾಯ್ತು? 60 divided by 2 ಅಂದ್ರೆ 30 ಆಯ್ತು. ಇಲ್ಲಿ 50, ಇಲ್ಲಿ 70, ಇಲ್ಲಿ 90. 80 plus 100 180 ಆಯ್ತು, ಡಿವೈಡೆಡ್ ಬೈ 2 ಅಂದ್ರೆ 90 ಆಯ್ತು. ನೆಕ್ಸ್ಟ್ ಇಲ್ಲಿ ಮಿಡ್ ವೈ ಅನ್ನು ಕೂಡ ಹಾಗೆ ಮಾಡಬೇಕು. 100 ಪ್ಲಸ್ 90 190 ಆಯ್ತು, ಡಿವೈಡೆಡ್ ಬೈ 2 ಅಂದ್ರೆ ಎಷ್ಟಾಗತ್ತೆ? 95 ಆಗತ್ತೆ. ನೆಕ್ಸ್ಟ್ ಇಲ್ಲಿ 85 75 65 55 45 35 30 plus 40 70 ಆಯ್ತು, ಡಿವೈಡೆಡ್ ಬೈ 2 35 ಆಯ್ತು. ಸೊ ಈ ರೀತಿಯಾಗಿ ಮಿಡ್ ವೈ ಅನ್ನ ಕ್ಯಾಲ್ಕುಲೇಷನ್ ಮಾಡ್ಕೊಳ್ಳಿ. ಇದನ್ನ ನಾವು ಕ್ಯಾಲ್ಕುಲೇಷನ್ ಮಾಡಿದ್ದು. ಓಕೆ, ನೆಕ್ಸ್ಟ್ ಇಲ್ಲಿ ಡಿ ಎಕ್ಸ್ ಡಿ ವೈ ಅನ್ನ ಕ್ಯಾಲ್ಕುಲೇಷನ್ ಮಾಡ್ಬೇಕಲ್ವಾ. ಡಿ ಎಕ್ಸ್ ಡಿ ವೈ ಅನ್ನ ಕ್ಯಾಲ್ಕುಲೇಷನ್ ಮಾಡುವಾಗ ನೀವು ಇಲ್ಲಿ ಮಿಡ್ ವ್ಯಾಲ್ಯೂಸ್ ತಗೊಂಡಿದ್ದೀರಾ ಅಲ್ವಾ. 10 30 50 70 70 ಇದರಲ್ಲಿ ಒಂದು ವ್ಯಾಲ್ಯೂನ ನೀವು ಅಸ್ಯೂಮ್ ಮಾಡ್ಕೊಳ್ಳಿ, ಮೀನ್ ವ್ಯಾಲ್ಯೂ ಆಗಿ ತಗೊಳ್ಳಿ. ನಾನು ಈ ಪ್ರಾಬ್ಲಮ್ ಅಲ್ಲಿ 50 ಅನ್ನ ತಗೋತೀನಿ. ಓಕೆ, ನೆಕ್ಸ್ಟ್ ಇಲ್ಲಿ ವಾಯ್ಗೆ ಯಾವ್ದನ್ನು ತಗೋಬೇಕು? ವಾಯ್ಗೊಂದು ಮತ್ತು ಎಕ್ಸ್ ಒಂದು ತಗೋಬೇಕು. ಸೊ ಇಲ್ಲಿ 65 ಅನ್ನ ತಗೋತೀನಿ. ಸೊ ನೆಕ್ಸ್ಟ್ ಏನ್ ಮಾಡಬೇಕು? ಡಿ ಎಕ್ಸ್ ಕಾಲಮ್ ಡಿ ಎಕ್ಸ್ ರೋ ಅನ್ನ ಫಿಲ್ ಮಾಡಬೇಕು. ಹೇಗೆ? 10 ಮೈನಸ್ 50 ಓಕೆ 40 ಆಯ್ತು, ಡಿವೈಡೆಡ್ ಬೈ ಇಲ್ಲಿ ಡಿಫರೆನ್ಸ್ ಎಷ್ಟಿದೆ? 0 to 20 20 ಡಿಫರೆನ್ಸ್ ಇದೆ ಅಲ್ವಾ. ಸೊ 10 ಮೈನಸ್ 50 ಅಂದ್ರೆ 40 ಆಯ್ತು, 40 ಡಿವೈಡೆಡ್ ಬೈ 2. ಓಕೆ, 10 ಮೈನಸ್ 50 ಅಂತಂದ್ರೆ ಮೈನಸ್ 40 ಡಿವೈಡೆಡ್ ಬೈ 2 ಅಂದ್ರೆ ಏನಾಯ್ತು? ಮೈನಸ್ 2 ಆಯ್ತು. ಸೊ ಯಾವ ರೀತಿ ಬರುತ್ತೆ ಅಂದ್ರೆ ಇಲ್ಲಿ 0 ಆಗುತ್ತೆ, ಹೆಚ್ಚಿಗೆ ಆಗ್ತಾ ಹೋದಾಗೆ ನಿಮ್ಗೆ 1 2 ಪ್ಲಸ್ 1 2 ಬರುತ್ತೆ. ಈ ಕಡೆ ಕಡಿಮೆ ಆಗ್ತಾ ಹೋದಾಗೆ ಮೈನಸ್ 1 ಮೈನಸ್ 2 ನೋಡಿಬೇಕಾದ್ರೆ 30 ಮೈನಸ್ 50 ಅಂದ್ರೆ ಏನಾಯ್ತು? ಮೈನಸ್ 20 ಆಯ್ತು. ಮೈನಸ್ 20 ಡಿವೈಡೆಡ್ ಬೈ 20 ಮೈನಸ್ 1 ಆಯ್ತು. ಇಲ್ಲೂ ಕೂಡ ಹಾಗೆ 65 0 ಹಾಕೋತೀನಿ. ಕಡಿಮೆ ಆಗ್ತಾ ಹೋದಾಗೆ ಏನ ಹೇಳಿದೀನಿ? ಇಲ್ಲಿ ನೋಡಿ 65 ಇದು 55 45 35 ಕಡಿಮೆ ಆಗ್ತಾ ಇದೆ ಅಲ್ವಾ. ಮೈನಸ್ 1 ಮೈನಸ್ 2 ಮೈನಸ್ 3 ಆಯ್ತು. ನೆಕ್ಸ್ಟ್ ಇಲ್ಲಿ ಹೆಚ್ಚಾಗ್ತಾ ಇದ್ದಾರೆ ಪ್ಲಸ್ 1 ಪ್ಲಸ್ 2 ಪ್ಲಸ್ 3 ಆಯ್ತು. ಬೇಕಾದ್ರೆ ನೀವು ಇದನ್ನ ನೋಡ್ಬೋದು. 95 ಮೈನಸ್ 65 95 ಮೈನಸ್ 65 30 ಅಲ್ವಾ. ಡಿಫರೆನ್ಸ್ ಎಷ್ಟಿದೆ? 90 to 100 10 ಅಲ್ವಾ, ಡಿವೈಡೆಡ್ ಬೈ 10 ಇಟ್ಸ್ ಇಸ್ ಈಕ್ವಲ್ ಟು 3. ಸೊ ಯಾವ್ದನ್ನೇ ನೋಡಿ 55 ನೋಡಿಬೇಕಾದ್ರೆ 55 ಮೈನಸ್ 65 10 ಅಲ್ವಾ, ಮೈನಸ್ 10 ಡಿವೈಡೆಡ್ ಬೈ 10 ಮೈನಸ್ 1. ಸೊ ಈ ರೀತಿಯಾಗಿ ಡಿ ಎಕ್ಸ್ ಡಿ ವೈ ಕಾಲಮ್ ಮತ್ತೆ ರೋ ಅನ್ನ ನೀವು ಕ್ಯಾಲ್ಕುಲೇಷನ್ ಮಾಡಬಹುದು. ನೆಕ್ಸ್ಟ್ ಎಫ್ ಅಂತಂದ್ರೆ ಇಟ್ ಈಸ್ ನಥಿಂಗ್ ಬಟ್ ಟೋಟಲ್ ಆಫ್ ಫ್ರೀಕ್ವೆನ್ಸೀಸ್. ಆಲ್ರೆಡಿ ಹಿಯರ್ ಯು ಹ್ಯಾವ್ ಫ್ರೀಕ್ವೆನ್ಸೀಸ್ ರೈಟ್. ಸೊ ಯು ಹ್ಯಾವ್ ಟು total it to get the column of F as well as row of F. Okay, let me to do that here. For this cell 2 plus 2 4 4 plus 4 8. Next 5 plus 3 8 8 plus 5 13. Next 4 plus 2 6 plus
4 10 plus 4 14 plus 3 17 5 plus 6 11 plus 8 19 plus 8 27 plus 6 33. Next 3 plus 4 7 2 9 9 plus 4 13. Next 2 plus 2 4 plus 5 9 1 plus 2 3 3 plus 4 7. Next column wise 4 plus 5 9 9 plus 3 12 12 plus 2 14 plus 1 15 2 plus 6 8 8 plus 4 12 12 plus 2 14 14 plus 2 16. Next 2 plus 5 plus 4 plus 8 plus 2 plus 5 plus 4 is equal to 30. Next 2 plus 3 plus 4 plus 8 plus 4 is equal to 21. Next 4 plus 5 plus 3 plus 6 is equal to 18. ಸೊ ಇಲ್ಲಿ ಏನಾದರೂ ಕೆಲವಷ್ಟು ಟೈಮ್ ಏನಾಗುತ್ತೆ ಅಂದ್ರೆ ನಮಗೆ ಟೋಟಲ್ ಮಾಡುವಾಗ ಮಿಸ್ಟೇಕ್ ಮಾಡ್ಬಿಡ್ತೀವಿ. ಓಕೆ, ಆ ಮಿಸ್ಟೇಕ್ ಮಾಡಿದ್ದು ಯಾವುದರಿಂದ ಗೊತ್ತಾಗುತ್ತೆ ಅಂದ್ರೆ ಇಲ್ಲಿ ಒಂದು ಚೆಕಿಂಗ್ ಪಾಯಿಂಟ್ ಇದೆ. ದಿಸ್ ಕಾಲಮ್ ಟೋಟಲ್ ಶುಡ್ ಈಕ್ವಲ್ ಟು ರೋ ಟೋಟಲ್. 8 plus 13 plus 17 plus 33 plus 13 plus 9 plus 7 is equal to 100. Let me to check whether it is equal to row total also. 15 plus 16 plus 30 plus 21 plus 18 is equal to 100. Okay. Next calculation ಯಾವುದು? FD bar. So ಇಲ್ಲಿ ನಿಮಗೆ ಎಫ್ ಇದೆ ಅಲ್ವಾ, ಫ್ರೀಕ್ವೆನ್ಸಿಸ್ ಇದೆ, ಇಲ್ಲಿ dy ಕ್ಯಾಲ್ಕುಲೇಷನ್ ಆಗಿದೆ. ಸೊ ದಿಸ್ ಒನ್ ಇಸ್ ಎಫ್ ಇಂಟು dy. ಓಕೆ, ಎಫ್ ಇಂಟು dy 3 ಇಂಟು 8 is equal to 24. Next 2 into 13 26. Next one 1 into 17 17. 33 into 0 0. 13 into 1 minus 13. 9 into minus 2 minus 18. 7 into minus 3 minus 21. Next here f into dx. So f dx sigate. F 15 minus 2. So minus 30. Here 16 into minus 1 minus 16. 30 into 0 0. ಇಲ್ಲೆಲ್ಲವೂ 0ನೇ ಬರುತ್ತೆ. ಮತ್ತೆ ನೋಡೋದು ಬೇಡ, ಈಸಿ ಆಗಲಿ ಅಂತ ಕ್ಯಾಲ್ಕುಲೇಷನ್ ಮಾಡ್ಕೊಂಡಿರ್ತೀನಿ. ಇಲ್ಲೂ ಕೂಡ ಯಾಕೆಂದ್ರೆ ಇಲ್ಲಿ 0 ಇದೆ ಅಲ್ವಾ, ಮಲ್ಟಿಪ್ಲೈ ಮಾಡಿದ್ರೆ ನಿಮ್ಗೆ 0ನೇ ಸಿಗೋದು. ಓಕೆ, ನೆಕ್ಸ್ಟ್ ಇಲ್ಲಿ 21 into 1 21. 18 into 2 36. ಓಕೆ, ಇವಿಷ್ಟು ಆದ್ಮೇಲೆ ಎಫ್ ಡಿ ವೈ ಸ್ಕ್ವೇರ್. ಎಫ್ ಡಿ ವೈ ಸ್ಕ್ವೇರ್ ಅನ್ನ ಹೇಗೆ ಮಾಡ್ತೀರಾ? ಎಫ್ ಇಂಟು ಡಿ ವೈ ಸ್ಕ್ವೇರ್ ಅನ್ನು ಮಾಡಬಹುದು. ಇನ್ನೂ ಒಂದು ಮೆಥಡ್ ಇದೆ ನೋಡಿ, ನಿಮ್ಗೆ ಇಲ್ಲಿ ಎಫ್ ಡಿ ವೈ ಸ್ಕ್ವೇರ್ ಮಾಡ್ಕೊಂಡು ಎಫ್ ಮಾಡೋದು ಕನ್ಫ್ಯೂಸ್ ಆಗುತ್ತೆ ಅಂತಂದ್ರೆ ಇನ್ನೊಂದು ಮೆಥಡ್ ಕೂಡ ಮಾಡಬಹುದು. ಹೇಗೆ? ಆಲ್ರೆಡಿ ಎಫ್ ಡಿ ವೈ ಸಿಕ್ಕಿದೆ ಅಲ್ವಾ ನಿಮ್ಗೆ, ಯು ಹ್ಯಾವ್ ಕ್ಯಾಲ್ಕುಲೇಟೆಡ್ ಎಫ್ ಡಿ ವೈ. ಎಫ್ ಡಿ ವೈ ಇಂಟು ಡಿ ವೈ ಮಾಡಿದ್ರು ನಿಮ್ಗೆ ಡಿ ವೈ ಸ್ಕ್ವೇರ್ ಸಿಗುತ್ತೆ. ನೋಡಿ ಇಲ್ಲಿ ಬರೀತೀನಿ ಕರೆಕ್ಟ್ ಆಗಿ. ಎಫ್ ಇಂಟು ಡಿ ವೈ ಸ್ಕ್ವೇರ್ ಮಾಡಿದ್ರು ಓಕೆ, ಅಥವಾ ಎಫ್ ಡಿ ವೈ ಆಲ್ರೆಡಿ ಕ್ಯಾಲ್ಕುಲೇಷನ್ ಮಾಡಿದೀರಾ, ಇಂಟು ಅಗೇನ್ ಮತ್ತೊಮ್ಮೆ ಡಿ ವೈ ಮಾಡಿದ್ರು ಅದೇ ನಂಬರ್ ಬರುತ್ತೆ ನಿಮ್ಗೆ. ಈ ಎರಡು ಕ್ಯಾಲ್ಕುಲೇಷನ್, ಬೋತ್ ದ ಕ್ಯಾಲ್ಕುಲೇಷನ್ ವಿಲ್ ಲೀಡ್ ಯು ಟು ಗೆಟ್ ಎಫ್ ಡಿ ವೈ ಸ್ಕ್ವೇರ್. ಇಲ್ಲೂ ಕೂಡ ಎಫ್ ಡಿ ವೈ ಸ್ಕ್ವೇರ್ ಆಗುತ್ತೆ. ಹೇಗೆ ಅನ್ನೋದನ್ನು ತೋರಿಸ್ಬಿಡ್ತೀನಿ ನೋಡಿ. ಇಲ್ಲಿ ಎಫ್ 8 ಇದೆ, ಫಸ್ಟ್ ಡಿ ವೈ ಸ್ಕ್ವೇರ್ ಮಾಡ್ಕೊಳ್ಳೋಣ ಅಲ್ವಾ. 3 ಇದೆ, 3 ಸ್ಕ್ವೇರ್ ಅಂತಂದ್ರೆ 9. 9 ಇಂಟು ಫ್ರೀಕ್ವೆನ್ಸಿ 8 is equal to 72. ಒನ್ ಮೆಥಡ್ ಹೇಳಿದೆ, ಎಫ್ ಇಂಟು ಡಿ ವೈ ಸ್ಕ್ವೇರ್. ಇನ್ನೊಂದು ಎಫ್ ಡಿ ವೈ ಇಂಟು ಡಿ ವೈ 24 ಇದೆ ಅಲ್ವಾ. 24 ಇಂಟು 3 ಮಾಡಿದ್ರು ಕೂಡ ನಿಮಗೆ 72ನೇ ಬಂತು. ಸೊ ಯಾವ ಮೆಥಡ್ ನಿಮಗೆ ಈಸಿ ಆಗುತ್ತೋ
ಆ ಮೆಥಡ್ ಅನ್ನ ಫಾಲೋ ಮಾಡಿ. ಆದ್ರೆ ಯಾವ್ದಾದ್ರು ಒಂದು ಮೆಥಡ್ಗೆ ಸ್ಟಿಕ್ ಆನ್ ಆಗಿರಿ. ಯಾಕೆಂತಂದ್ರೆ ಎಫ್ ಡಿ ವೈ ಮತ್ತೆ ನೀವು ಡಿ ವೈ ಸ್ಕ್ವೇರ್ ಮಾಡ್ಕೊಂಡ್ರೆ ಅದು ಎಫ್ ಡಿ ವೈ ಕ್ಯೂಬ್ ಆಗ್ಬಿಡುತ್ತೆ, ತಪ್ಪಾಗತ್ತೆ ಪ್ರಾಬ್ಲಮ್. ಓಕೆ, ಸೊ ಇಲ್ಲಿ ಏನ್ ಮಾಡೋಣ ಇವಾಗ, ನಿಮ್ಗೆ ಯಾವುದು ಇಲ್ಲಿ ಸ್ಕ್ವೇರ್ ಮಾಡ್ಕೊಂಡು ಎಫ್ ಜೊತೆ ಮಲ್ಟಿಪ್ಲೈ ಮಾಡ್ತಾ ಇದ್ದೀರಾ ಅಂದ್ರೆ ಅದೇ ಸಿಂಪಲ್, ಅದನ್ನ ಮಾಡ್ಕೊಳ್ಳಿ. ಸೊ ನೆಕ್ಸ್ಟ್ ಒನ್ ಈಸ್ 2 2s are 4 4 into 13 is equal to 52. ನೆಕ್ಸ್ಟ್ 1 1s are 1 1 into 17 ಅಂದ್ರೆ 70. ನೆಕ್ಸ್ಟ್ ಇಲ್ಲಿ 1 1s are 1 1 into 13 ಅಂತಂದ್ರೆ 13 ಓನ್ಲಿ. ನೋಡಿ ಇದನ್ನ ಮಾಡಿದ್ರು ಕೂಡ ಎಫ್ ಡಿ ವೈ -13 ಇದೆ, -13 ಇಂಟು -1 ಅದು +13 ಆಗುತ್ತೆ. ನೆಕ್ಸ್ಟ್ 9 into 4 36. ನೆಕ್ಸ್ಟ್ 3 3s are 9 into 7 is equal to 63. So here 4 into 9 is equal to 36. Okay, 63. And here ಹೇಗೆ ಮಾಡೋದು, ಇಲ್ಲೂ ಕೂಡ ಅಷ್ಟೇ ನೀವು ಡಿ ವೈ ಸ್ಕ್ವೇರ್ ಮಾಡ್ಕೊಂಡು ಮಾಡ್ಬೋದು, ಅಥವಾ ಎಫ್ ಡಿ ಎಕ್ಸ್ ಡಿ ಎಕ್ಸ್ ಸ್ಕ್ವೇರ್ ಮಾಡ್ಕೊಂಡು ಮಾಡ್ಬೋದು, ಅಥವಾ ಎಫ್ ಡಿ ಎಕ್ಸ್ ಇಂಟು ಡಿ ಎಕ್ಸ್ ಅನ್ನು ಮಾಡ್ಬೋದು. -30 ಇಂಟು -2 ಹಾಗೂ ಮಾಡ್ಬೋದು, ಅಥವಾ 15 ಇಂಟು 2 2s are 4 ಆ ರೀತಿಯಲ್ಲೂ ಮಾಡ್ಬೋದು. 4 into 15 is equal to 60 ಆಯ್ತು. ನೆಕ್ಸ್ಟ್ ಇಲ್ಲಿ 1 1s are 1 ಇದೆ, 1 into 16 ಅಂದ್ರೆ 16 ಉಳಿತು. 1 1s are 1 1 into 21 ಉಳಿತು. 2 2s are 4 4 into 18 is equal to 72. ನೆಕ್ಸ್ಟ್ ನಿಮಗೆ ಎಫ್ ಡಿ ಎಕ್ಸ್ ಡಿ ವೈ ಬೇಕು ಅಲ್ವಾ. ಸೊ ಇಲ್ಲಿ ಡಿ ಎಕ್ಸ್ ಡಿ ವೈ ಮಾಡುವಾಗ ಸ್ವಲ್ಪ ಕ್ಯಾಲ್ಕುಲೇಷನ್ ಮಾಡ್ಕೋಬೇಕಾಗುತ್ತೆ. ಯಾವ ಕ್ಯಾಲ್ಕುಲೇಷನ್ ಮಾಡಬೇಕು ಇಲ್ಲಿ ನೋಡ್ಕೊಳ್ಳಿ. ಈ ಸೆಲ್ಗಳಲ್ಲಿ ದಿಸ್ ಇಸ್ ನಥಿಂಗ್ ಬಟ್ ಎಫ್ ಇಂಟು ಡಿ ಐ ಡಿ ಎಕ್ಸ್ ಅಂತ. ಡಿ ವೈ ವ್ಯಾಲ್ಯೂ ಎಲ್ಲಿದೆ, ಇಲ್ಲಿದೆ. ಡಿ ಎಕ್ಸ್ ವ್ಯಾಲ್ಯೂ ಇಲ್ಲಿದೆ. ಫ್ರೀಕ್ವೆನ್ಸಿಗಳು ಇವೆಲ್ಲ. ಸೊ ಇವೆಲ್ಲದಕ್ಕೂ ಡಿ ಎಕ್ಸ್ ಡಿ ವೈ ಇಂಟು ಎಫ್ ಮಾಡ್ಕೊಂಡು ನೀವು ಟೋಟಲ್ನ ಹಚ್ಚಬಹುದು. ಇಲ್ಲಿ ನಿಲ್ಲಿದೆ, ಇಲ್ಲಿ ನಿಲ್ಲಿದೆ, ಇಲ್ಲಿ 0 ಇದೆ. 0 ಇದೆ ಅಂತಂದ್ರೆ ಆ ಕಾಲಮ್ ಫುಲ್ ಏನಾಗುತ್ತೆ, 0ನೇ ಬರುತ್ತೆ. ಮತ್ತೆ ನೀವು ಮತ್ತೆ ನೋಡೋದು ಬೇಡ, ಫುಲ್ ಏನ್ ಮಾಡಿ 0 ಅಂತ ಬರ್ಕೋಬಿಡಿ. ನೆಕ್ಸ್ಟ್ ಇಲ್ಲಿ ರೋದಲ್ಲೂ ಕೂಡ ಏನಾಗುತ್ತೆ, ಇಲ್ಲಿ 0ನೇ ಬರುತ್ತೆ, ಟೈಮ್ ಸೇವ್ ಆಗುತ್ತೆ. ಈ ರೀತಿಯಾಗಿ ಬರ್ಕೊಂಡ್ಬಿಡಿ. ನೆಕ್ಸ್ಟ್ ನೋಡಿ, ಇಲ್ಲಿ ನಿಲ್ ಇಲ್ಲಿ 0 ಬರುತ್ತೆ. ಇಲ್ಲಿ ಏನು, ಡಿ ಎಕ್ಸ್ ಎಷ್ಟಿದೆ, 1 ಇದೆ. ಡಿ ವೈ ಎಷ್ಟಿದೆ, 3 ಇದೆ. 3 into 1 3 3 into 2 3 1s are 3 3 2s are 6 ಬಂತು. ಓಕೆ, ನೆಕ್ಸ್ಟ್ ಇಲ್ಲಿ 3 2s are 6. dy 3 ಇದೆ, dx 2 ಇದೆ. 3 2s are 6 6 4s are 24. ಈ ರೀತಿಯಾಗಿ ನೀವು ಕ್ಯಾಲ್ಕುಲೇಷನ್ ಪ್ರತಿಯೊಂದಕ್ಕೂ ಮಾಡ್ತಾ ಹೋಗ್ಬೇಕು. ಮಾಡುವಾಗ ಸೈನ್ ಅನ್ನ ಇಗ್ನೋರ್ ಮಾಡೋ ಹಾಗಿಲ್ಲ. ಸೊ ಇಲ್ಲಿ ನೋಡಿ 2 1s are 2 2 3s are 6. ನೆಕ್ಸ್ಟ್ 2 2s are 4 4 5s are 20. ಇಲ್ಲಿ ನೋಡ್ಕೊಳ್ಳಿ, -2 ಇದೆ, -1 ಇದೆ. ಸೊ -2 ಆಯ್ತು. -2 into 4 -8. ನೆಕ್ಸ್ಟ್ -1 ಇದೆ, -1 ಇದೆ, -1 into +2 -2. ನೆಕ್ಸ್ಟ್ 1 1s are 1 1 4s are 4. ನೆಕ್ಸ್ಟ್ 2 1s are 2 2 3s are 6. 0 ಬಂತು. ನೆಕ್ಸ್ಟ್ ಇಲ್ಲಿ ಅಲ್ವಾ. ಓಕೆ, -1 into -2 2 1s are 2 ಬಟ್ minus ಪ್ಲಸ್ ಆಯ್ತು. 2 into 3 +6 ಆಯ್ತು. -1 plus 1 1s are 1 minus ಪ್ಲಸ್ ಆಯ್ತು. 1 4s are +4 ಆಯ್ತು. 1 -1 ಆಯ್ತು. -1 into 4 -4 ಆಯ್ತು. ಮೈನಸ್ ಇಲ್ಲಿ ನಿಲ್ಲಿದೆ. ನೆಕ್ಸ್ಟ್ ಇಲ್ಲಿ ನೋಡಿ, -2 and -2 2 2s are 4 minus ಪ್ಲಸ್ ಆಗಿರುತ್ತೆ. 2 2s are 4 4 2s are +8. ನೆಕ್ಸ್ಟ್ -1 -2 2 1s are 2 +2 ಆಯ್ತು.
2 2s are plus 4 ನಿಲ್ಲಿದೆ. ನೆಕ್ಸ್ಟ್ ಇಲ್ಲಿ minus 3 minus 2 2 3 2s are 3 2s are 6 minus minus plus 6 1s are 6 3 here 3 1s are ಏನಾಯ್ತು 3 1s are 3 ಆಯ್ತು minus minus plus ಆಯ್ತು and 3 2s ಏನಾಯ್ತು 6 ಆಯ್ತು plus 6 ಆಯ್ತು. ನೆಕ್ಸ್ಟ್ ನಿಲ್ಲಿದೆ. ಅಲ್ಲಿಗೆ ಯಾವ್ಯಾವ ಸೆಲ್ ಅಲ್ಲಿ ವ್ಯಾಲ್ಯೂಸ್ ಇದೆಯೋ ಅಲ್ಲೆಲ್ಲ ಕ್ಯಾಲ್ಕುಲೇಷನ್ ಮಾಡಿದ್ದನ್ನ ನೀವೇನ್ ಮಾಡ್ಬೇಕು, ಇವಾಗ ಆಡ್ ಮಾಡಿ ಇಡಬೇಕು. 6 into 24 6 ಪ್ಲಸ್ ಆಡ್ ಮಾಡಿಡೋದಲ್ವಾ, 6 plus 24 30 ಆಯ್ತು. ಇಲ್ಲಿ ಈ ರೋ ನೋಡಿ 6 plus 20 26. ನೆಕ್ಸ್ಟ್ 6 plus 4 10 ಆಯ್ತಾ, minus 2 minus 8 ಏನ್ ಬಂತು 0 ಬಂತು. ನೆಕ್ಸ್ಟ್ 6 plus 4 10 minus 4 ಅಂತ ಅಂದ್ರೆ plus 6 ಆಯ್ತು. 8 plus 4 12 ಆಯ್ತು. ನೆಕ್ಸ್ಟ್ 6 plus 6 12 and here minus 8 plus 6 minus 2 plus 8 6 plus 6 12 minus 2 4 plus 2 4 6 again 12 0 here and 6 12 plus 4 16 minus 4 12 24 plus 20 44 plus 6 50. So after this we have to calculate total of these three columns and total of these three rows to get FDY, sum of FDY, sum of FDY square, sum of FDY dx and sum of FDX, sum of FDX square, sum of FDX dy. So first let me calculate sum of FDY. 24 plus 26 plus 17 minus 13 minus 18 minus 21 is equal to 15. Next 72 plus 52 plus 17 plus 13 plus 36 plus 63 is equal to 253. Next 30 plus 26 plus 6 plus 12 plus 12 is equal to 86. Here 36 plus 21 minus 16 minus 30 is equal to 11. Next 60 plus 16 plus 21 plus 72 is equal to 169. 12 plus 12 plus 12 plus 50 is equal to 86. So here is one checking point. ಯಾವ್ದನ್ನ ಚೆಕ್ ಮಾಡ್ಕೋಬೇಕು ನೀವು, ಎಫ್ ಡಿ ವೈ ಡಿ ಎಕ್ಸ್ ಟೋಟಲ್ ಇದೆಯಲ್ಲ, ಸಮ್ ಆಫ್ ಎಫ್ ಡಿ ವೈ ಡಿ ಎಕ್ಸ್ ಅದು ಸಮ್ ಆಫ್ ಎಫ್ ಡಿ ಎಕ್ಸ್ ಡಿ ವೈಗೆ ಕರೆಕ್ಟ್ ಆಗಿರ್ಬೇಕು, ಈಕ್ವಲ್ ಆಗಿರ್ಬೇಕು. ಈಕ್ವಲ್ ಆಗಿಲ್ಲ ಅಂತಂದ್ರೆ ಎಲ್ಲೋ ಒಂದ್ ಕಡೆ ಮಿಸ್ಟೇಕ್ ಮಾಡಿದೀರಾ ಆಡ್ ಮಾಡೋ ಅಷ್ಟರಲ್ಲಿ ಅಂತ, ಅದನ್ನ ಮತ್ತೆ ಒಂದ್ಸಲ ನೀವು ಇಲ್ಲೆಲ್ಲ ಬರ್ದಿದ್ರಲ್ಲ, ಈ ಬರ್ದಿದ್ದನ್ನ ಇನ್ನೊಮ್ಮೆ ನೋಡ್ಕೊಂಡ್ರೆ ಮಲ್ಟಿಪ್ಲೈ ಮಾಡಿ ಎಲ್ಲಾದ್ರೂ ಸೈನ್ ಅನ್ನ ಮಿಸ್ ಮಾಡಿರ್ತೀರಾ ಅಥವಾ ಮಲ್ಟಿಪ್ಲೈ ಮಾಡುವಾಗ ಮಿಸ್ ಮಾಡಿರ್ತೀರಾ, ಅದನ್ನ ಇನ್ನೊಮ್ಮೆ ನೀವು ರಿವೈಸ್ ಮಾಡ್ಕೊಂಡ್ರೆ ಏನಾಗುತ್ತೆ, ಕರೆಕ್ಟ್ ಆಗಿ ನೀವು ಇಲ್ಲಿ ಯಾವ ನಂಬರ್ ಬರುತ್ತೋ ಅದೇ ನಂಬರ್ ಇಲ್ಲಿ ಬರೋ ರೀತಿ ಆಗುತ್ತೆ. ಸೊ ಇಷ್ಟ ಆದ್ಮೇಲೆ ಏನು, ನಾವು ನೆಕ್ಸ್ಟ್ ಸ್ಟೆಪ್ ಅಂತಂದ್ರೆ ಫಾರ್ಮುಲಾಗೆ ವ್ಯಾಲ್ಯೂಸ್ ಅನ್ನ ಸಬ್ಸ್ಟಿಟ್ಯೂಟ್ ಮಾಡೋದು ಟು ಕ್ಯಾಲ್ಕುಲೇಟ್ ಕಾರ್ಲ್ ಪಿಯರ್ಸನ್ಸ್ ಕೋಎಫಿಷಿಯಂಟ್ ಆಫ್ ಕೋರಿಲೇಷನ್. ಸೊ ಫಾರ್ಮುಲಾ ಬರ್ಕೋಬೇಕು ಅಂತಂದ್ರೆ ಫಸ್ಟ್ ನಾನು ಏನ್ ಮಾಡ್ತೀನಿ, ಇಲ್ಲಿ ನಾನು ನಮ್ಮ ರಿಸಲ್ಟ್ ನಮ್ಗೆ ಏನೇನು ಬಂದಿದೆಯೋ ಅದನ್ನ ರೆಕಾರ್ಡ್ ಮಾಡ್ಕೊಂಡ್ಬಿಡ್ತೀನಿ. ಸಮ್ ಆಫ್ ಎನ್ ಇಸ್ ಈಕ್ವಲ್ ಟು ಎಷ್ಟು, ಎನ್ ಅಂತಂದ್ರೆ ಇಟ್ ಈಸ್ ನಥಿಂಗ್ ಬಟ್ ಟೋಟಲ್ ಆಫ್ ಫ್ರೀಕ್ವೆನ್ಸಿ. ಸೊ ಎನ್ ಇಲ್ಲಿದೆ ನೋಡಿ, ಎಫ್ ಟೋಟಲ್ ಎನ್ ಇಸ್ ಈಕ್ವಲ್ ಟು ಏನು, ಎನ್ ಇಸ್ ಈಕ್ವಲ್ ಟು 100 ಆಯ್ತು.
sum of f dx is equal to f dx is equal to 11. Sum of f dx square is equal to f dx square is equal to 169 ಆಯಿತು. Sum of f dx dy is equal to 86. Next sum of f dy is equal to f dy ಎಷ್ಟಿದೆ 15 ಇದೆ. Next sum of f dy square is equal to f dy square 253 ಇದೆ. f dy dx ಕೂಡ 86 ಇದೆ. ಓಕೆ, ನೆಕ್ಸ್ಟ್ ಏನ್ ಮಾಡೋದು, ಫಾರ್ಮುಲಾನ ಬರೆದು ನೀವು ವ್ಯಾಲ್ಯೂಸ್ ಅನ್ನ ಸಬ್ಸ್ಟಿಟ್ಯೂಟ್ ಮಾಡಬೇಕು. ಸೊ ಫಾರ್ಮುಲಾ ಯಾವ್ದಿದೆ, ಆಲ್ರೆಡಿ ಒನ್ಸ್ ನಾನು ಬರೆದಿದ್ದೆ, ನಿಮ್ಗೆ ನೆನಪಿದೆ ಅಂತ ಅನ್ಕೋತೀನಿ. ಆರ್ ಎಕ್ಸ್ ವೈ ಇಸ್ ಈಕ್ವಲ್ ಟು ಹೇಗೆ ಸ್ಟಾರ್ಟ್ ಮಾಡಬೇಕು, ಎನ್ ಇಂಟು ಸಮ್ ಆಫ್ R xy is equal to n sum of f dx dy minus sum of f dx into sum of f dy divided by root of n sum of f dx square minus sum of f dx whole square into n sum of f dy square minus sum of f dy whole square. So this is the formula. n ಅಂತಂದ್ರೆ ಎಷ್ಟಿದೆ, rxy is equal to, ಕರೆಕ್ಟ್ ಆಗಿ ನೀವು ವ್ಯಾಲ್ಯೂಸ್ ನೋಡ್ಕೊಂಡು ಸಬ್ಸ್ಟಿಟ್ಯೂಟ್ ಮಾಡ್ತಾ ಬಂದ್ರೆ ಆಯ್ತು. n ಎಷ್ಟಿದೆ, n is equal to 100 ಇದೆ ಅಲ್ವಾ, 100 into f dx dy 86 ಇದೆ, minus f dx 11 and f dy ಎಷ್ಟಿದೆ 15 ಇದೆ. f dy 11 ಇದೆ, ಇಲ್ಲಿ 15 ಇದೆ ಅಲ್ವಾ. ಇವಿಷ್ಟನ್ನ ಬರ್ಕೊಂಡು ಆದ್ಮೇಲೆ ನೆಕ್ಸ್ಟ್ ಡಿವೈಡೆಡ್ ಬೈ ರೂಟ್ ಆಫ್ n ಅಂತ ಅಂದ್ರೆ 100 into f dx square 169 minus f dx ಅಂದ್ರೆ 11 whole square into again 100, ಯಾಕೆ n into f dy square 253 minus f dy ಅಂದ್ರೆ 15 whole square. ಸೊ ಸಬ್ಸ್ಟಿಟ್ಯೂಟ್ ಆದ್ಮೇಲೆ ಏನ್ ಮಾಡ್ಬೋದು, ನಾವು ಇವಾಗ ಇದನ್ನ ಸಿಂಪ್ಲಿಫೈ ಮಾಡಬೇಕು. ಸಿಂಪ್ಲಿಫೈ ಮಾಡೋವಾಗ ಸ್ಟೆಪ್ಸ್ ಅನ್ನ ಕರೆಕ್ಟ್ ಆಗಿ ನೋಡಿ ಸಿಂಪ್ಲಿಫೈ ಮಾಡ್ಕೊಳ್ಳಿ, ಕನ್ಫ್ಯೂಸ್ ಮಾಡ್ಕೋಬೇಡಿ. 86 into 100 ಇದೆ ಅಲ್ವಾ, ಅಂದ್ರೆ 8600 ಆಯ್ತು. ಆರ್ ಎಕ್ಸ್ ವೈ ಇಸ್ ಈಕ್ವಲ್ ಟು ಇದು 100 into 86 ಮೈನಸ್ 11 into 15 ಇಸ್ ಈಕ್ವಲ್ ಟು 165. ಸೊ ಫಸ್ಟ್ ಸ್ಟೆಪ್ ಅಲ್ಲಿ ಇಷ್ಟನ್ನೇ ನೀವು ಸಿಂಪ್ಲಿಫೈ ಮಾಡ್ಕೊಳ್ಳಿ. ಫುಲ್ ಸಿಂಪ್ಲಿಫೈ ಮಾಡ್ತಾ ಹೋದ್ರೆ ಏನಾಗುತ್ತೆ, ಆಗ ನಿಮಗೆ ಕನ್ಫ್ಯೂಸ್ ಆಗುತ್ತೆ. ಸ್ಟೆಪ್ ಬೈ ಸ್ಟೆಪ್ ಸಿಂಪ್ಲಿಫೈ ಮಾಡಿದಾಗ ಏನಾಗುತ್ತೆ, ಈಸಿಯಾಗಿ ಗೊತ್ತಾಗುತ್ತೆ, ಮತ್ತೆ ಯಾವುದೇ ಸ್ಟೆಪ್ ಕೂಡ ಮಿಸ್ ಆಗಲ್ಲ. ಸೊ ಈ ಸ್ಟೆಪ್ ಅಲ್ಲಿ ರೂಟ್ ಅನ್ನ ತೆಗೆಯೋದು ಬೇಡ, ಹಾಗೆ ಇಟ್ಕೊಳ್ಳೋಣ. 100 into 169 16,900 minus 11 square 121 ಇಷ್ಟೇ ಇದೆ. ಇಲ್ಲೂ ಕೂಡ ಅಷ್ಟೇ 253 into 100 ಇದೆ ಅಲ್ವಾ, 25,300 minus 15 square ಅಂದ್ರೆ 225 ನೋಡಿ. ನೆಕ್ಸ್ಟ್ ಮತ್ತೆ ಇದನ್ನ ಇನ್ನು ಸಿಂಪ್ಲಿಫೈ ಮಾಡೋದಾದ್ರೆ ಇವಾಗ 8,600 minus 165 is equal to 8,435 divided by root of 16,900 minus 121 is equal to 16,779.
into 25,300 minus 225. 25,075 again is equal to ಅದನ್ನ ಹಾಗೆ ಬರೆಯೋಣ 8,435 ಹಾಗೆ ಇರಲಿ. ಇಲ್ಲಿ ರೂಟ್ ಆಫ್ ಇದೆಯಲ್ಲ ಇದನ್ನ ಮಲ್ಟಿಪ್ಲೈ ಮಾಡಬಾರ್ದು ರೂಟ್ ಮಾಡೋಕ್ಕಿಂತ ಒಂದೇ ಸ್ಟೆಪ್ ಅಲ್ಲಿ ಮಾಡೋಣ. 16,779 into 25,075 is equal to ಸೊ ಒಂದು ಬಿಗ್ ಫಿಗರ್ ಬಂತು ಅಲ್ವಾ. ರೂಟ್ ಅನ್ನ ಪ್ರೆಸ್ ಮಾಡಿ. ರೂಟ್ ಅನ್ನ ಪ್ರೆಸ್ ಮಾಡಿದ್ರೆ ನಿಮ್ಗೆ ಇಲ್ಲಿ 20,511.787 ಬಂತು. ನೆಕ್ಸ್ಟ್ 8,435 divided by 20,511.787 is equal to RXY is equal to 0.4112 ಬರುತ್ತೆ. ಅದನ್ನ ನೆಗ್ಲೆಕ್ಟ್ ಮಾಡೋಣ. 411. ಸೊ ಅಲ್ಲಿಗೆ ನಾವೇನು ಕ್ಯಾಲ್ಕುಲೇಷನ್ ಮಾಡಿದ್ವಿ, ಕೋರಿಲೇಷನ್ ಕೋಎಫಿಷಿಯಂಟ್ ನ ಕ್ಯಾಲ್ಕುಲೇಷನ್ ಮಾಡಿದ್ವಿ. ಬಟ್ ಈ ಪ್ರಾಬ್ಲಮ್ ಅಲ್ಲಿ ಬರೀ ಕೋಎಫಿಷಿಯಂಟ್ ಕೋರಿಲೇಷನ್ ಕ್ಯಾಲ್ಕುಲೇಷನ್ ಮಾಡಿ ಅಂತ ಕೇಳಿಲ್ಲ. ಅಲಾಂಗ್ ವಿತ್ ಕೋರಿಲೇಷನ್ ಕೋಎಫಿಷಿಯಂಟ್ ದೇ ಹ್ಯಾವ್ ಆಸ್ಕ್ಡ್ ಯು ಟು ಕ್ಯಾಲ್ಕುಲೇಟ್ ಪ್ರೊಬಾಬಲ್ ಎರರ್. ಸೊ ಪ್ರೊಬಾಬಲ್ ಎರರ್ ಹೇಗೆ ಕ್ಯಾಲ್ಕುಲೇಷನ್ ಮಾಡಬಹುದು? ನೆಕ್ಸ್ಟ್ ಸ್ಟೆಪ್ ಕ್ಯಾಲ್ಕುಲೇಷನ್ ಆಫ್ ಪ್ರೊಬಾಬಲ್ ಎರರ್. Probable error formula, probable error is equal to 0.6745. ನೀವು ಇಲ್ಲಿ ನೀಟಾಗಿ ಈ ಸ್ಟೆಪ್ ಅಲ್ಲಿ ಬರ್ಕೋಬೇಕು. ನೆಕ್ಸ್ಟ್ ಸ್ಟೆಪ್ ಅಲ್ಲಿ ಕ್ಯಾಲ್ಕುಲೇಷನ್ ಆಫ್ ಪ್ರೊಬಾಬಲ್ ಎರರ್ ಅಂತ ಬರ್ಕೋಬೇಕು. ಅದ್ರ ಕೆಳಗಡೆ PE is equal to 0.6745 into 1 minus r square divided by root of n. ಓಕೆ, ವ್ಯಾಲ್ಯೂಸ್ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಆಯ್ತು. is equal to ಇಲ್ಲೇನಾಗುತ್ತೆ 0.6745 into 1 minus ಇಲ್ಲ ಇದೆ ನೋಡಿ RXY ವ್ಯಾಲ್ಯೂ 0.411 whole square divided by root of n ಎಷ್ಟಿದೆ 100 ಇದೆ is equal to 0.6745 1 minus 0.411 square is equal to 0.1689 divided by root of 100 ಅಂತಂದ್ರೆ 10 is equal to 0.6745 1 minus 0.1689 is equal to 0.8311 divided by 10. Next 0.8311 divided by 10 is equal to and into 0.6745. This is equal to probable error is equal to 0.056. Okay, now we got correlation coefficient value as well as probable error value. So to calculate maximum limit and minimum limit of correlation coefficient, let me do this calculation. Now we have to calculate maximum and we have to find out maximum and minimum limit of correlation coefficient. So maximum limit, maximum limit of R is equal to R plus probable error. R value ಏನಿದೆ 0.411 plus probable error value 0.056 is equal to, so maximum limit of R is equal to 0.411 plus 0.056 is equal to 0.467. This is maximum limit. Next minimum limit. Minimum limit of
R is equal to R minus probable error. 0.411 minus 0.056. 0.411 minus 0.056 is equal to 0.355. So this one is maximum limit, this one is minimum limit. So for this, after considering all these calculations, you have to write inference. You have to write inference. How you can write inference? Calculated correlation coefficient between marks in stat and marks in cost is 0.411. It means there is low degree of positive correlation between marks in cost and marks in stat, and its probable error is 0.056, and maximum limit of correlation coefficient is 0.467, and minimum limit of R or correlation coefficient is 0.355. So this is all about calculation of correlation coefficient, probable error, and maximum and minimum limit of correlation coefficient. Thanks for watching.